ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತು ಒಂದೆರಡು ಬ್ಲೌಸು ಅರ್ಜೆಂಟ್ ಬ್ಲೌಸ್ಗಳಿದ್ದು, ಸೊ ಒಂದು 2 ತಾಸನೇ ಕೊಡುವಂಥವು ಅರ್ಜೆಂಟ್ ಬ್ಲೌಸ್ಗಳಿದ್ದು. ಸೊ ಅವ್ನು ಸ್ಟಿಚ್ ಮಾಡ್ಬೇಕಂತೇಳಿ ನಾನು ಈಗ ಮಿಷಿನ್ನೆಲ್ಲ ಒರೆಸ್ಕೊಳ್ತಿದ್ದೀನಿ. ಸೊ ಅದಕ್ಕಾಗಿ ಬೇರೆ ಒಂದು ವಿಡಿಯೋನ ಮಾಡಿ ಈಗ ನಂಗೆ ಹಾಕುವಷ್ಟು ಟೈಮ್ ಇಲ್ಲ. ಸೊ ಅರ್ಜೆಂಟ್ ಬ್ಲೌಸ್ಗಳು ಬಂದಿದೆ, ಹಾಗಾಗಿ ನಾನು ಸ್ಟಿಚಿಂಗ್ ಮಾಡೋದನ್ನೇ ವೀಡಿಯೋಸ್ ಮಾಡ್ತಾ ನಿಮಗೆ ನಾನು ಒಂದೆರಡು ಟಿಪ್ಸ್ಗಳನ್ನ ಹೇಳೋಣ ಅಂತ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದಷ್ಟು ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ಹೇಳ್ತಿರ್ತೀನಿ. ಸೊ ಅರ್ಜೆಂಟ್ ಬ್ಲೌಸ್ಗಳು ಬಂದಾಗ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದಾದರೆ, ಸೊ ಈಗ ನಮ್ಮ ಅತ್ತೆಯವರು ಎಂಬ್ರಾಯ್ಡ್ರಿ ಅಂದರೆ ನಮ್ಮ ಹಳ್ಳಿಯಲ್ಲಿ ಒಬ್ರದ್ದು ನಮ್ಮ ಅತ್ತೆಯವ್ರದ್ದು ಕಂಪ್ಯೂಟರ್ ಮಿಷನ್ ಇದೆ. ಸೊ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂತಾರಲ್ವ ಅದು. ಸೊ ಅವರು ಒಂದು ಅರ್ಜೆಂಟ್ ಒಂದು 2 ಬ್ಲೌಸ್ ಇದೆ ಎಂಬ್ರಾಯ್ಡ್ರಿ ಹಾಕಿದ್ದು. ಸೊ ಸ್ಟಿಚ್ ಮಾಡಿಕೊಡಮ್ಮ ಅಂತ ಹೇಳಿದರು. ನಂದು ಸಾಯಂಕಾಲ ಕೊಡೋಕ್ಕೆ ಬಟ್ಟೆ ಇದೆ ಅತ್ತೆ ಅಂತ ಹೇಳಿದೆ. ತುಂಬಾ ಅರ್ಜೆಂಟ್ ಇದೆ, ಅವ್ರದ್ದು ಮ್ಯಾರೇಜ್ ಮದುವೆದು ಫಂಕ್ಷನ್ ಇದೆ ಅಂತೆ. ಸೊ ಪ್ಲೀಸ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ನಮ್ಮ ಅತ್ತೆ. ಸೊ ಹಾಗಾಗಿ ನಂದು ಆದರೆ ಸಾಯಂಕಾಲ ಕೊಡೋದಿತ್ತಲ್ವ. ಸೊ ಇನ್ನೂ ಸ್ವಲ್ಪ ಟೈಮ್ ಇದೆ, ಓಕೆ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅತ್ತೆ ಈಗ ಬ್ಲೌಸು ಕೊಟ್ಟು ಕಳಿಸ್ತಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಬೇಗ ಎಲ್ಲ ಮಿಷನ್ಗಳನ್ನ ಒರೆಸ್ಕೊಂಡು ನಾನು ಸ್ಟಿಚ್ ಮಾಡೋಕ್ಕೆ ರೆಡಿ ಆಗಬೇಕು ಅಂತ. ಸೊ ಅದು ಎಂಬ್ರಾಯ್ಡ್ರಿದು ಬಟ್ಟೆ ಆಗಿರೋದ್ರಿಂದ ಕಟಿಂಗ್ ಕೂಡ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇನ್ನು ಸ್ಟಿಚ್ ಮಾಡೋದಷ್ಟೇ, ಅದನ್ನು ಕಟಿಂಗ್ ಮಾಡಿದ್ದನ್ನು. ಸೊ ಅದನ್ನೇ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ನಿಮ್ಗೆ ಆದಷ್ಟು ನನಗೆ ಗೊತ್ತಿರುವಂಥ ಟಿಪ್ಸ್ಗಳನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಕೊಡಿ, ಹಾಗೆ ಲೈಕ್ ಕೊಡಿ, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಅಂತ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಸೊ ನಾವು ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಕುಂಡ್ರೋದು ತುಂಬಾ ಕಡಿಮೆ. ಏನೋ ಒಂದು ಕೆಲಸ ಮಾಡ್ತೀವಿ ಅಂತೀವಿ. ಸೊ ನಾನು ಮೀಡಿಯಮ್ ಹೊಲಿತೀನಿ, ರಾತ್ರಿ ಅದು ನಾನು ಜಾಸ್ತಿ ಹೊಲಿಯಲ್ಲ. ಈಗ ನಾನು ಏನು ಹೇಳಿದ್ನಲ್ವ, ನಮ್ಮ ಅತ್ತೆಯವ್ರು ಬಟ್ಟೆ ಕೊಟ್ಟು ಕಳಿಸ್ತಿದ್ದಾರೆ ಅಂತ. ಅಯ್ಯಮ್ಮ, ಅವ್ರ ಅಂಕರು ಬೆಳತಾನ ಕುಂತು ಹೊಲಿತಾರೆ, ಒಂದಿನ ಅಲ್ಲ, ಡೈಲಿ ಹಾಗೆ ಅವರು. ನನಗೆ ಆಗೋದಿಲ್ಲ, ನಂಗೆ ರಾತ್ರಿ ನಿದ್ದೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಹಾಗಾಗಿ ನಾನು ರಾತ್ರಿ ಏನಿದ್ರು ನಾನು ಬಟ್ಟೆ ಸ್ಟಿಚ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಏನಿದ್ರು ಹಗಲೊತ್ತಲ್ಲೇ ಏನು ಸ್ಟಿಚ್ ಮಾಡ್ತೀನಲ್ವ, ಸೊ ಅದಷ್ಟೇ. ನಾನು ರಾತ್ರಿ ನಾನು ನಿದ್ದೆ ಗೆಡಂಗೆ ಇಲ್ಲ. ಏನಾದರೂ ರಾತ್ರಿ ನಿದ್ದೆಗೆಟ್ರೆ ಬೆಳಗ್ಗೆ ನಾನು ಉದ್ಯೋಗನೇ ನಡೆಯೋಂಗಿಲ್ಲ. ಹಾಗಾಗಿ ನಾನು ರಾತ್ರಿ ಜಾಸ್ತಿ ನಿದ್ದೆಗೆಡಂಗಿಲ್ಲ, ರಾತ್ರಿ ಬ್ಲೌಸ್ ಹೊಲಿಯಂಗೂ ಇಲ್ಲ. ಏನಾದಷ್ಟು ನಾನು ಚಂಚನ ಹೊಲ್ಕೊಳ್ತೀನಿ. ಸೊ ನಮ್ಮ ಅತ್ತೆಯವ್ರು ಬೆಳತನೂ ಕೂತ್ಕೊಂಡು ಬ್ಲೌಸ್ ಹೊಲಿತಾರೆ. ಅದು ಎಂಬ್ರಾಯ್ಡ್ರಿ ಮಿಷನ್ ಇದೆ. ಸೊ ಹಾಗಾಗಿ ಎಲ್ಲ ಥರ ಮಾಡ್ತಾರೆ ಅವರು, ಪಿಕೋ ಪಾಲೋ, ಎಂಬ್ರಾಯ್ಡ್ರಿ ಬ್ಲೌಸ್ ಎಲ್ಲ. ಸೊ ನಿಮ್ಗೇನಾದರೂ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ಗಳನ್ನ ಎಂಬ್ರಾಯ್ಡ್ರಿ ಹಾಕಿಸ್ಕೊಡ್ಬೇಕು ಅನ್ನೋದಾದರೆ ನಂಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡಿ ಕಳಿಸ್ಬೋದು. ನಾನು ಅವ್ರ ಕಡೆ ಸ್ಟಿಚ್ ಹಾಕಿಸಿ ಕೊಡ್ತೀನಿ. ಸೊ ಹಾಗಾಗಿ ನಾನು ಇನ್ನು ಮುಂದೆ ಬರ್ತಾ ತುಂಬಾ ಒಳ್ಳೆ ಟಿಪ್ಸ್ ಹೇಳ್ತೀನಿ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿದ್ರೆ ತುಂಬಾ ಟಿಪ್ಸ್ಗಳು ನಿಮ್ಮಿಂದ ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ಗಳು ಮಿಸ್ ಆಗಿಬಿಡತ್ತೆ. ಸೊ ಬನ್ನಿ, ಹಾಗಾದರೆ ಶುರು ಮಾಡೋಣ. ನೋಡಿ, ನಮ್ಮ ಮಾಮಾರು ತಂದು ಕೊಟ್ಟರು. ಸೊ ಬರ್ರಿ ನೋಡೋಣ ಹೆಂಗದಾವತ್ತೆ. ನಿಮ್ಮಿಂದ ನಾವು ಓಪನ್ ಮಾಡಾಕತ್ತೇನಿ. ಸೊ 2 ಬ್ಲೌಸ್ ಕೊಟ್ಟಾರು. ಫ್ರೀ ಟೈಮ್ ಒಳಗೆ ನಾವು ಯಾವ ಥರ ಜೀವನವನ್ನು ಮಾಡಬೇಕು, ಹಾಗೆ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಎಲ್ಲನೂ ಕಲಿಬೇಕಾಗುತ್ತೆ ನೋಡ್ರಿ. ಯಾವುದೇ ಆಗಲಿ ನಾವು ಕಲ್ತಂಥ ವಿದ್ಯೆ ಯಾವತ್ತೂ ಕೇಡಾಗೋದಿಲ್ಲ. ಏನೆಲ್ಲ ಕಲಿತೀವಲ್ಲ ನಾವು, ಎಲ್ಲ ವಿದ್ಯೆಗಳು ನಮಗೆ ಒಮ್ಮೆ ಯೂಸ್ ಆಗ್ತಾವ. ಒಬ್ಬರೊಬ್ಬರು ಹೆಣ್ಮಕ್ಳ ಮನೆ ಬಿಟ್ಟು ಹೊರಗೆ ಹೋಗ್ತಿರಂಗಿಲ್ಲ. ಅಂಥವ್ರು ಏನು ಮಾಡಬೇಕು, ಸ್ಟಿಚಿಂಗನ್ನು ಒಂದು ಸೀರೆ ಪಿಕೋ ಪಾಲಾಗಲಿ ಅಥವಾ ಹೊಲಿಯೋದಾಗಲಿ, ಬ್ಲೌಸ್ ಹೊಲಿಯೋದಾಗಲಿ, ಇಂಥವೆಲ್ಲ ಕಲಿಬೇಕು. ಕಲ್ತ್ರಿ ಅಂದ್ರೆ ನೀವು ಹೊರಗಡೆ ಹೋಗಲ್ಲ ಅಂದರೂ ನೀವು ಮನೆಯಲ್ಲೇ ಹೊರಗೆ ಹೋಗಿ ದುಡ್ಕೊಂಬರುವಂಥ ಪಗಾರನ ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲೇ ನಾವು ಹೊಸದಾಗಿ ಕ್ರಿಯೇಟಿವ್ ಆಗಿ ಕಲಿತಾ ಇರಬೇಕು. ಅವ ನಮಗೆ ಯೂಸ್ ಆಗುವಂಥವ ಕಲಿಬೇಕು. ನಾವು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಸಕ್ಸಸ್ ಕಾಣಬೇಕು ಅಂದರೆ ನಮ್ಮದು ಪ್ರಯತ್ನ ಇರಲೇಬೇಕು.
ಹಂಗೆ ನಾವು ಏನಾರ ಕಲಿತೀವಂದ್ರೆ ಸ್ವಲ್ಪ ತಾಳ್ಮೆಯಿಂದನೇ ಕಲಿಬೇಕು. ಒಮ್ಮೆಲ್ಗೆ ಯಾವುದೂ ಬರೋಂಗಿಲ್ಲ. ಹುಟ್ಟುತ್ತಲೇ ಯಾರಿಗೂ ಎಲ್ಲನೂ ಬರ್ತಿರಂಗಿಲ್ಲ. ಸಮಾಧಾನದಿಂದ ತಾಳ್ಮೆಯಿಂದ ಎಲ್ಲ ಥರ ಕಲ್ತ್ಕೊಳ್ಬೇಕು. ತಾಳ್ಮೆಯಿಂದ ಮಾಡಿದ ಕೆಲಸನೇ ನಮಗೆ ಯಾವತ್ತೂ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ನೋಡ್ರಿ. ಈಗ ನೋಡ್ರಿ ನಾನು ಏನು ಬ್ಲೌಸ್ ಹೊಲಿಯಾಕತ್ತಾನಿಲ್ಲ, ಇದನ್ನು ಮೊದಲು ನಾವು ಸಮಾಧಾನ ನಾನು ನಿಂತು ಕಲಿತಾಗ ನನಗೆ ತಾಳ್ಮೆ ತೊಗೊಂಡು ಕಲಿತಂಗೆ ಈಗ ನಾ ಹೊಲಿಯಾಕತ್ತೇನೆ. ನಾನು ಸ್ಟಿಚಿಂಗ್ ಕಲಿಯುವಾಗ ಒಂದು 2 ತಿಂಗಳು ಹೋಗಿದ್ದೆ ಅಷ್ಟೇ. ನಾನು ಕಲಿಯುವಾಗ ಒಂದು 15-20 ಜನ ಕಲಿತಾಕ ಬರೋಕಿದ್ರು. ಸೊ ಅವರಲ್ಲಿ ಯಾರೊಬ್ಬರು ಹೊಲಿಯಾಕತ್ತಿಲ್ಲ, ನಾನು ಒಬ್ಬಕ್ಕೆ ಸ್ಟಿಚಿಂಗ್ ಮಾಡಾಕತ್ತೀನಿ. ಸೊ ನನ್ನ ತಾಳ್ಮೆಯಿಂದ ನಾನು ಈಗ ಸಕ್ಸಸ್ ಆಗೀನಿ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಆದಷ್ಟು ತಾಳ್ಮೆಯಿಂದ ನಾವು ಯಾವುದೇ ಕೆಲಸ ಮಾಡಲಿ ತಾಳ್ಮೆಯಿಂದ ನಿಧಾನವಾಗಿ ನಾವು ಕಲಿಬೇಕಾಗತ್ತೆ. ಯಾವುದೇ ಕೆಲಸ ಆಗಲಿ ವಿದ್ಯೆ ಆಗಲಿ ನಾವು ಕಲಿಯೋ ಮಟ್ಟ ಅಷ್ಟ ಕಷ್ಟ, ಕಲಿತ ಮೇಳ್ತ ನಮ್ಗದ ಅದು ತುಂಬಾ ಈಸಿ ಆಗುತ್ತೆ. ಕಲಿಯೋ ಮಟ್ಟ ಏನಪ್ಪ ಇಷ್ಟು ಕಷ್ಟ ಐತಿ, ನಾವ್ಯಾಕೆ ಇದನ್ನು ಕಲಿಬೇಕು ಅಂದ್ಕೊಳ್ತಿರ್ಬೇಡಿ. ಸೊ ಕಲಿಯೋ ಮಟ್ಟ ಅಷ್ಟ ಕಷ್ಟ ಅದು. ಒಮ್ಮೆ ಕಲಿತ್ರಿ ಅಂದ್ರೆ ನಿಮ್ಗೆ ತುಂಬಾ ಈಸಿ ಆಗಿಬಿಡುತ್ತೆ. ನಾನು ಇದನ್ನು ಬ್ಲೌಸು ಕಟ್ಟಿಂಗ್ ಮಟ್ಟೆ ಸ್ಟಿಚಿಂಗು ಒಂದು 2 ತಿಂಗಳು ಹೋಗೋಣ ನನಗದು ಅವು ಸರಿ ಹೇಳ್ಕೊಡ್ಲಿಲ್ಲ. ಹಾಗೆ ನಾನು ಬಿಟ್ಬಿಟ್ಟೆ ಅವರು ಸರಿ ಹೇಳ್ಕೊಡ್ಲಾಗನ. 2 ತಿಂಗಳು ಹೋಯಿತು, ವೇಸ್ಟ್ ಆಯಿತು, ನಾನು ಕಲೀಲಿಲ್ಲ ಅಂದ್ಕೊಳ್ತಾನೆ. ನಾನು ಯೂಟ್ಯೂಬ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ನೋಡಿಕೊಂಡು ಅವು ಒಬ್ರೊಬ್ರು ಒಂದೊಂದು ಥರ ಹೇಳಿಕತ್ರು. ಯಾರು ಹೇಳ್ದಂಗೆ ಕಟ್ ಮಾಡೋದಪ್ಪ, ಯಾರು ಹೇಳ್ದಂಗೆ ಸ್ಟಿಚ್ ಮಾಡೋದಪ್ಪ ಅಂತ ಅನ್ಕೋತಿದ್ದೆ. ಸೊ ನಾನು ಏನು ಮಾಡಿಕೊಂಡೆ, ಒಬ್ಬರನ್ನೇ ಇಟ್ಕೊಂಡೆ. ನಾನು ಒಬ್ಬರದೇ ಚಾನಲ್ನ ನಾನು ಸ್ಟಡಿ ಮಾಡಿಕೊಂಡು ಅವ್ರದ್ದು ಯಾವ ಥರ ಇದನ್ನು ಹೆಂಗೆ ಮಾಡ್ತಾರೆ ನೋಡಿಕೊಂಡು ಹಾಗೆ ಕಲಿಬೇಕು. ಮೇನ್ ಇಂಪಾರ್ಟೆಂಟ್ ಕಲಿಯೋ ತಲೆ ಇರಬೇಕು. ಸೊ ನಮಗೆ ಕಲಿಯೋ ತಲೆ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಈ ಥರ ಇದ್ದರೆ ಮಾತ್ರ ನಾವು ಏನೇ ಒಂದಾಗಲಿ ಕಲ್ಕೋಬೋದು. ಸೊ ಈಗ ನಾನು ಒಂದು ಕಲಿತಾ ಇದ್ದೀನಿ. ಸೊ ಈಗೇನಂತ ಹೇಳಲ್ಲ, ಮುಂದೆ ಬರ್ತಾ ನಂದು ಕಲಿತ್ರೆ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನಾವು ಯಾವುದೇ ಒಂದು ಮಾಡ್ತಿದ್ರು ನಾವು ಅದದ್ದು ಮುಂದಿಂದು ಕಲಿತಾ ಹೋಗಬೇಕು. ಹಾಗೆ ನಾವು ಮಹಿಳೆಯರು ಏನು ಮಾಡಬೇಕು, ನಮಗೆ ಒಂದೇ ಕೆಲಸ ಇರಲ್ಲ, 2 ಕೆಲಸ ಇರಲ್ಲ, ನಾವು ತುಂಬಾ ಕೆಲಸ ಮಾಡ್ತಿರ್ತೀವಿ. ಸೊ ಮಾಡ್ತಾನೆ ನಾವು ಏನಾದರೂ ನಮ್ಮದು ಒಂದು ಕೆಲಸ ಅನ್ನೋದು ಇರಬೇಕಾಗತ್ತೆ. ಆದರೂ ನನ್ನ ಬ್ಲೌಸಸ್ಸು ತುಂಬ ಇತ್ತು ಕೊಡೋದು. ಆದರೂ ಕೂಡ ನಾನು ಇದು ನಮ್ಮ ಅತ್ತೆಯವ್ರು ಕೊಟ್ಟಿದ್ದ ಬ್ಲೌಸ್ ಯಾಕೆ ಹಿಡ್ದೇನಪ್ಪ ಅನ್ನೋದಾದರೆ, ಸೊ ಮನೆಗೆ ಬಂದ ಲಕ್ಷ್ಮಿನ ಬೇಡ ಅನ್ನಬಾರ್ದು ಅನ್ನೋ ಸಲುವಾಗಿ. ಯಾಕಂದರೆ ನಾನು ಜಾಸ್ತಿ ಅವ್ರದ್ದು ಬಟ್ಟೆ ಹಿಡಿಯೋದಿಲ್ಲ. ಇರಲಿ, ಅವರು ತುಂಬ ಸಲ ಕೇಳ್ತಿದ್ರು, ಇಲ್ಲ ಆಗಲ್ಲ ಅಂತಿದ್ದೆ. ಸೊ ಈಗ ಯಾವುದು ಅರ್ಜೆಂಟ್ ಅನ್ನೋದು ಇದ್ದಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ನನಗೂ ಈ ಎಂಬ್ರಾಯ್ಡ್ರಿ ಬ್ಲೌಸಸ್ಸನ್ನು ಸ್ಟಿಚ್ ಮಾಡಿರಲಿಲ್ಲ ನಾನು. ಸೊ ನನಗೂ ಎಂಬ್ರಾಯ್ಡ್ರಿ ಬ್ಲೌಸಸ್ ಯಾವ ಥರ ಸ್ಟಿಚ್ ಮಾಡಬೇಕು, ಹೆಂಗೆ ಏನು ಅನ್ನೋದು ನನಗೂ ಒಂದು ಸ್ವಲ್ಪ ರೂಢಿ ಬೀಳತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಬ್ಲೌಸನ್ನ ತೊಗೊಂಡಿದ್ದೀನಿ. ಹಾಗೆ ಎಲ್ಲ ಥರ ಸ್ಟಿಚಿಂಗ್ ಮಾಡಬೇಕು, ಪಿಕ್ ಫಾಲು ಎಲ್ಲ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಹತ್ರ ಬರೋ ಕಸ್ಟಮರ್ ಕೂಡ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹೀಗಾಗಿ ನಾವು ಎಲ್ಲ ಥರ ಕಲಿಬೇಕು. ಒಂದೇ ಕಲಿತು ಒಂದು ಬಿಟ್ಟರೆ ನಡೆಯೋಂಗಿಲ್ಲ. ಎಲ್ಲ ಥರ ಕಲಿತ್ರೆ ಎಲ್ಲ ವಿದ್ಯೆನೂ ನಮಗೆ ಹೆಲ್ಪ್ ಮಾಡುತ್ತೆ. ಯಾವುದೂ ಕೂಡ ವೇಸ್ಟ್ ಅನ್ನೋದು ಆಗೋದಿಲ್ಲ. ಕಲಿತ ವಿದ್ಯೆ ನಮಗೆ ಹಿಂದೆ ಯೂಸ್ ಆಗಿಲ್ಲ ಅಂದರೂ ಹೇಳೋಕೆ ಬರೋಂಗಿಲ್ಲ ಯಾವಾಗ ಹೆಂಗಿರುತ್ತೆ ಮನುಷ್ಯನ ಜೀವನ ಅನ್ನೋದು, ಮುಂದೆ ಹೇಗಿರುತ್ತೋ. ಸೊ ಆ ಟೈಮಲ್ಲಿ ಏನೋ ಒಂದು ಟೈಮಲ್ಲಿ ನಮಗೆ ಹೆಲ್ಪ್ ಆಗಬಹುದು. ನಾವು ಒಮ್ಮೆ ಏನಾರ ಕಲ್ತೀವಂದ್ರೆ ಅದನ್ನು ಹೊಳ್ಳೆ ನಾವು ಕೈ ಬಿಟ್ಟು ಕುಂಡ್ರಕ್ಕೆ ನಮಗಾಗಲ್ಲ. ಈಗ ನೋಡಿರಿ, ನಾನು ಏನು ಸ್ಟಿಚಿಂಗ್ ಮಾಡ್ತೀನಿ ಅಮಾಸಿಗೆ ಹಿಂಗೆ ಏನಾರ ಒಮ್ಮೆ ವಾರಿದ್ದಾಗ ಹೊಲಿಯಂಗಿರಲಿಲ್ಲಲ್ಲ. ನೋಡಿ ಬ್ಲೌಸು ರೆಡಿ ಆಯಿತು. ನೋಡಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ಮೊದಲನೇ ಸಲ ಸ್ಟಿಚ್ ಮಾಡಿದ್ರು ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ನಾವು ಯಾವುದೇ ಇದಾಗಲಿ ಮಾಡಬೇಕು ಅಂತ ಮನಸ್ಸಿದ್ರೆ ನಾವು ಮಾಡ್ತೀವಿ. ನೋಡಿ, ನಾನು ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ನೀಟಾಗಿ ಬಂದಿದೆ. ಇನ್ನೂ ಐರನ್ ಮಾಡಿಲ್ಲ, ಲೈಟ್ ಹೋಗಿದೆ. ಸೊ ಹಾಗಾಗಿ ನಾನು ನಿಮಗೆ ಇದೊಂದು ಲಾಸ್ಟ್ ಯಾವ ಥರ ಬಂದಿದೆ ಅಂತ ತೋರಿಸೋಣ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದಕ್ಕೆ ಹೇಳಿದ್ದು, ನಾವು ಯಾವುದು ಬರಲ್ಲ ಅಂತ ಕೂತ್ಕೋಬಾರ್ದು. ಆಗತ್ತೆ ಅಂತ ನಾವು ಎಲ್ಲ ಥರನೂ ಮಾಡ್ಕೊಂಡು ಹೋದರೆ ಅದು ಆಗೇ ಆಗುತ್ತೆ. ನಮಗೆ ಪ್ರಾಕ್ಟೀಸ್ ಬಿದ್ದಾಗೆ ಅದ್ರ ಮೇಲೆ ನಮಗೆ ಗ್ರಿಪ್ ಕೂತ್ಕೊಳ್ಳುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಡಿಸೈನ್ ಇದೆ. ನಾನು ಕೂಡ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ. ನಮ್ಮ ಕೈಯಲ್ಲಿ ಯಾವುದೂ ಆಗಲ್ಲ ಅಂತ ಅಂದ್ಕೋಬಾರ್ದು. ಆಗತ್ತೆ, ನಾವು ಮಾಡ್ತೀವಿ ಅಂತಲೇ ಅಂದ್ಕೊಳ್ಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿರೋರು, ಹಾಗೆ ಚಾನಲ್ ಲೈಕ್ ಶೇರ್ ಮಾಡಿ. ಬಾಯ್.